ಉಪಚುನಾವಣೆ ವೇಳೆ ಕೊಟ್ಟಿದ್ದ ಮಾತನ್ನ ಡಿಸಿಎಂ ತಪ್ಪಿದ್ದಾರೆ. ಬೈ ಎಲೆಕ್ಷನ್ ವೇಳೆ ಭರವಸೆಯನ್ನ ಡಿಸಿಎಂ ಪರಮೇಶ್ವರ್ ಕೊಟ್ಟಿದ್ರು. ಜಮಖಂಡಿ ಸಾವಳಗಿ ರಸ್ತೆ ಡಾಂಬರೀಕರಣದ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಉಪಚುನಾವಣೆ ವೇಳೆ ಕೊಟ್ಟಿದ್ದ ಮಾತನ್ನ ಈಗ ಡಿಸಿಎಂ ಮಾತು ತಪ್ಪಿದ್ದಾರೆ. ಕೊಟ್ಟ ಮಾತನ್ನ ಡಿಸಿಎಂ ಪರಮೇಶ್ವರ್ ತಪ್ಪಿದ್ದು ಬೈ ಎಲೆಕ್ಷನ್ ವೇಳೆ ಏನು ಕೊಟ್ಟಂತಹ ಭರವಸೆ ಇತ್ತು, 3 ತಿಂಗಳ ಒಳಗಾಗಿ ಡಾಂಬರೀಕರಣ ಮಾಡುವಂತಹ ಭರವಸೆ, ಅದನ್ನ ಈಗ ತಪ್ಪಿದ್ದಾರೆ. ಅದು ನನ್ನ ಜವಾಬ್ದಾರಿ ಅಂತ ಅವತ್ತು ಡಿಸಿಎಂ ಜಿ ಪರಮೇಶ್ವರ್ ಹೇಳಿದ್ರು. ಆನಂದ್ ನ್ಯಾಮಗೌಡ ಪರ ಮತಯಾಚಿಸುವಾಗ ಅವರು ಈ ರೀತಿಯ ಭರವಸೆಯನ್ನ ಕೊಟ್ಟಿದ್ರು. ಬರೀ ಚಪ್ಪಾಳೆ ಹೊಡೆದ್ರೆ ಆಗಲ್ಲ, ಹೆಚ್ಚು ಲೀಡ್ ಕೊಡಬೇಕು. ಪದೇ ಪದೇ ಮತದಾರರಿಗೆ ಈ ರೀತಿ ಡಾಕ್ಟರ್ ಪರಮೇಶ್ವರ್ ಷರತ್ತು ಕೂಡ ಹಾಕಿದ್ರು. ಅಗ್ರಿಮೆಂಟ್ ನಮ್ದು ನಿಮ್ದು ಓಕೆನಾ ಅಂತ ಪರಮೇಶ್ವರ್ ಕೇಳಿದ್ರು. 3 ತಿಂಗಳು ಕಳೀತಾ ಬಂದ್ರು ಕೂಡ ಇನ್ನೂ ಡಾಂಬರೀಕರಣ ಆಗಿಲ್ಲ. ಉಪಚುನಾವಣೆ ವೇಳೆ ಕೊಟ್ಟಿದ್ದ ಮಾತನ್ನ ಈ ಮೂಲಕ ಪರಮೇಶ್ವರ್ ತಪ್ಪಿದ್ದಾರೆ ಅಂತ ಜನರು ಕೂಡ ಆಕ್ರೋಶಗೊಂಡಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದಕ್ಕೆ ಕ್ಷೇತ್ರದ ಜನರು ಈಗ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ. ಈಗ ಡಿಸಿಎಂ ಪರಮೇಶ್ವರ್ ಮಾತು ಕೊಡುವಾಗ ಏನೋ ತುಂಬಾ ಜೋಶಲ್ಲಿದ್ರು, ಆದ್ರೆ ಗೆಲುವು ಸಿಕ್ಕದ ಮೇಲೆ ಯಾಕೆ ಈ ರೀತಿ ಬದಲಾಗ್ತಿದ್ದಾರೆ ಅಂತಂದ್ರೆ ಜನನಾಯಕರು ಇಷ್ಟೇ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಹೇಗೆ? ಹೌದು ಸುಕನ್ಯಾ, ಈಗಾಗಲೇ ಎಲ್ಲರೂ ತಿಳಿದಿರುವಂತೆ ಒಂದು ರೀತಿ ಲೋಕಾರೂಢಿ ಎನ್ನುವಂತೆ ನಮ್ಮ ರಾಜಕಾರಣಿಗಳು ಚುನಾವಣೆ ಸಮೀಪ ಬಂದಂತ ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಲ್ಲಿ ಆಯಾ ಭಾಗದ ಮತದಾರರಿಗೆ ಮತ್ತು ಜನರಿಗೆ ಸಂಬಂಧಪಟ್ಟದೆ ಯಾವ ರೀತಿ ಹುಸಿ ಭರವಸೆಗಳನ್ನ ನೀಡ್ತಾರೆ ಮತ್ತು ಚುನಾವಣೆ ನಂತರ ಇವರು ತಮ್ಮ ಮಾತಿಗೆ ಯಾವ ರೀತಿ ನಡೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಇವರೊಂದು ಸ್ಪಷ್ಟವಾದ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಅಕ್ಟೋಬರ್ ಮತ್ತು ನವೆಂಬರ್ ಈ ಒಂದು ಸಂದರ್ಭದಲ್ಲಿ ಏನು ಜಮಖಂಡಿ ಉಪಚುನಾವಣೆಯನ್ನ ನಡೀತು. ಆ ಸಂದರ್ಭದಲ್ಲಿ ಸದ್ಯ ಡಿಸಿಎಂ ಆಗಿರುವಂತಹ ಜಿ ಪರಮೇಶ್ವರ್ ಅವರು ತುಂಬಾನೇ ಜೋಶಾಗಿ ಪ್ರಚಾರ ಮಾಡ್ತಾರೆ. ಅಂದ್ರೆ ಜಮಖಂಡಿ ಉಪಚುನಾವಣೆಯಲ್ಲಿ ಶತಾಯಗತಾಯ ತಮ್ಮ ಪಕ್ಷದ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಏನಿದ್ರು ಅವ್ರನ್ನ ಗೆಲ್ಲಿಸ್ಲೇಬೇಕಂತಂದು ಖುದ್ದು ಇವರು ಸುಮಾರು ಒಂದು 15ಕ್ಕೂ ಹೆಚ್ಚು ದಿನಗಳ ಕಾಲ ಈ ಕ್ಷೇತ್ರದಲ್ಲೇ ಬೀಡು ಬಿಟ್ಟು ಪ್ರತಿಯೊಂದು ಗಲ್ಲಿ ತಿರುಗಿ ಇವರು ಪ್ರಚಾರ ಮಾಡಿದ್ದನ್ನ ನಾವು ಗಮನಿಸಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮಖಂಡಿ ತಾಲೂಕಿನ ಸಾವಳಗಿ ಅಂತ ಏನು ಗ್ರಾಮ ಇದೆ, ಈ ಗ್ರಾಮದಲ್ಲಿ ಅಕ್ಟೋಬರ್ 23ರಂದು ತಮ್ಮ ಪ್ರಚಾರಾರ್ಥ ಭಾಷಣ ಮಾಡಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಜನರಿಗೆ ತುಂಬಾನೇ ಒಂದು ಮಹತ್ವದ ಭರವಸೆನ ಕೊಡ್ತಾರೆ. ಯಾಕಂದ್ರೆ ಆ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಬರ್ಬೇಕಾದ್ರೆ ನಾನು ಒಂದು ರಸ್ತೆಯನ್ನ ಗಮನಿಸಿದೆ. ಎಲ್ಲಾ ರಸ್ತೆ ಚೆನ್ನಾಗಿದ್ರು, ಈ ರಸ್ತೆ ಒಂದು ಯಾಕೆ ಸರಿ ಇಲ್ಲ, ಆದ್ರಿಂದ ನೀವು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ರಸ್ತೆಯನ್ನ ಚುನಾವಣೆ ನಡೆದ 3 ತಿಂಗಳಲ್ಲಿ ಅದನ್ನ ಡಾಂಬರೀಕರಣ ಮಾಡಿ ಕೊಡುವಂತ ಜವಾಬ್ದಾರಿ ನನ್ನದು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಕೇವಲ ಈ ಮಾತನ್ನ ಹೇಳಿ ಒಂದು ಭರವಸೆನ ಕೊಡೋದ್ರ ಜೊತೆಗೆ ಇದಕ್ಕೆ ಅವರಿಗೆ ಅಲ್ಲಿರುವಂತ ಜನರಿಗೆ ಇದು ಕಂಡೀಷನ್ ಅಂತ ಮಾತನ್ನ ಹೇಳಿರುವಂತ ಪದೇ ಇದು ಕಂಡೀಷನ್, ಈ ಕಂಡೀಷನ್ಗೆ ನೀವು ಓಕೆನಾ ಅನ್ನೋ ಮಾತನ್ನ ಹೇಳಿದ್ರು. ಮತ್ತು ಈ ವಿಚಾರ ನಮ್ಮಲ್ಲಿ ಮತ್ತು ನಿಮ್ಮ ನಡುವೆ ಇರುವಂತ ಒಂದು ಅಗ್ರಿಮೆಂಟ್, ಈ ವ್ಯವಹಾರಕ್ಕೆ ನೀವೆಲ್ಲರೂ ಓಕೆನಾ ಅಂತ ಹೇಳಿದ್ರು. ಅಷ್ಟೇ ಅಲ್ಲೇ ಬರೀ ಚಪ್ಪಾಳೆ ಹೊಡೆದ್ರೆ ಸಾಲೋದಿಲ್ಲ, ಇದಕ್ಕೆ ನೀವು ಶತಾಯಗತವಾಗಿ ಆನಂದ್ ನ್ಯಾಮಗೌಡರನ್ನ ಗೆಲ್ಲಿಸ್ಲೇಬೇಕು, ಅತಿ ಹೆಚ್ಚು ಮತಗಳ ಅಂತರದಿಂದ ನೀವು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಮಾತನ್ನ ಹೇಳೋದ್ರ ಜೊತೆಗೆ ಈ ಒಂದು ಆಮಿಷವನ್ನ ಹೊರಡಿರ್ತಾರೆ. ಆದ್ರೆ ಅಷ್ಟೆಲ್ಲ ಆಗಿ ಈಗ 3 ತಿಂಗಳ ಮುಗಿತಾ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಅಲ್ಲಿ ಡಾಂಬರೀಕರಣ ಆಗಿಲ್ಲ, ಏನಿಲ್ಲ. ಪ್ರತಿನಿತ್ಯ ಅಲ್ಲಿನ ಜನರು ಆ ರಸ್ತೆ ಮೇಲೆ ಸಂಚಾರಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯ ಜನರು ಈ ಡಿಸಿಎಂ ಜಿ ಪರಮೇಶ್ವರ ಮಾತು ಮರೆತರ ಅನ್ನೋ ಒಂದು ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಧನ್ಯವಾದ ರವಿಮುಖಿ.